ಯವ್ವ ನಿನ್ನ ಮಾತು ಕೇಳಿ ಕೆಟ್ಟೆ ನಾನು. ನೀನ ಅಂದಿ ನಿನ್ನ ಗಂಡನ ಇಲ್ಲಿ ಕರ್ಕೊಂಬರ್ಬೇಡ, ಆಟ ನಡೆಯಂಗಿಲ್ಲ, ಅಲ್ಲಿಂದ ಅಲ್ಲೇ ಕಳಿಸು ಅಂತೇಳಿ. ಹ್ಞೂ ಅಂತ ಅದ್ರ ತಕ್ಕ ನಾನು ಎಲ್ಲ ಮಾಡ್ಕೊಂಡು ತಯಾರಿ ನಡೆಸಿದ್ದೆ. ಛೇ ನೋಡಿ ಎಂಥದಾತ. ನಾನು ಅದೇ ವಿಚಾರದಾಗ ಅದೇನಿಲ್ಲ, ಸುಮ್ಮನಿರು ನೀನು. 2 ದಿನ ಇಲ್ಲೇ ಇರು. ಏನು ಜೋರ್ಸಾಗಿ ಮಾತಾಡ, ಸಾವಕಾಶ ಮಾತಾಡು. 2 ದಿನ ಇಲ್ಲೇ ಇದ್ದು ಹ್ಞೂ ಅನಿಸ್ಯೇ ಹೋಗು. ಈಗ ಏನು ಮಾಡೋದಂತ. ಅತ್ತಿಯಮ್ಮ ಒಪ್ಕೊಳ್ಳಲ್ಲ. ಅವ ಏನೋ ಒಪ್ಪ್ಯಾನ ಕರೆ, ಅತ್ತಿಯಮ್ಮ ಒಂದು ಇಷ್ಟ ಇಲ್ಲಲ್ಲ. ಆಕೆ ಕೊಡ್ತಾಳನ? ಕೊಡಾಕ್ ಬಿಟ್ಟು ಬಿಡ್ತಾಳನ ಅಷ್ಟು ಸುಲಭವಾಗಿ? ಬಾಯಿ ಬಿಟ್ಟು ಹೇಳಾಕತ್ತಾಳ, ನಾ ಮಾತ್ರ 1 ಎಕರೆ ಹೊಲ ಅಲ್ಲ 1 ಗುಂಟೆ ಜಗನೂ ಕೊಡೋದಿಲ್ಲ ಅಂತೇಳಿ. ಅಂದಮೇಲೆ ಏನು ಮಾಡಾಕತ್ತಿ ಹೇಳಿ ನೀನು ನೋಡೋಣ. ನಾನು ಅದ ವಿಚಾರ ಮಾಡಕತ್ತೇನೆ. ಈಗ ಏನು ಮಾಡೋದು, ಹೆಂಗೆ ಮಾಡಿ. ನಾನು ಎಲ್ಲ ರೀತಿ ಒಳಗೂ ಹೇಳಿ ನೋಡಿ ನೀವು ಕೊಡ್ಲಾ ಹಂಗೆ ಮಾಡಬೇಡ ಅಂತೆಲ್ಲ. ಆದರೆ ಏನು ಮಾತ ಕೇಳುವಲ್ಲವ. ಮೊದ್ಲಾದ್ರೆ ನನ್ನ ಮಾತಿಗೆ ಹ್ಞೂ ಅಂತಿದ್ದ. ಈಗ ಇತ್ತಿತ್ತಾಗರ ಗನಸೊಕ್ಕ ಬಂದೈತೆವ. ಯವ್ವ ನಿನ್ನ ಮುಂದೆ ಹೇಳ್ತೀನಿ, ಬರೀ ಹಿಂತಿ ಮಾತ ಕೇಳ್ತಾನೆ. ಏನಾಗೈತಿ ಏನೋ ಗೊತ್ತಿಲ್ಲ, ಅದು ಏನು ತೆಲಿಗೆ ತುಂಬಾಳ ಏನೋ ಗೊತ್ತಿಲ್ಲ. ಗೊತ್ತನು? ನಾನು ಮೊದ್ಲನಾರ ವಿಚಾರ ಮಾಡಿ 1 ವರ್ಷಕ್ಕಿಂತ ಮುಂಚೆರ ಈ ಜಾಗ ಹೆಂಗಾರ ಮಾಡಿಸ್ಕೋಬೇಕಿತ್ತು. ಈಗ ಮೊನ್ನಂತರೂ ಇನ್ನೊಂದು ಮದುವೆ ಆಗಿ ಬಂದು ಇಷ್ಟೆಲ್ಲ ಲಪಡ ಆಗಿಂದಂತರೂ ಇತ್ತಿತ್ತಾಗಕ್ಕಿ ಮಾತಂದ್ರೆ ಅವಂಗಷ್ಟು ವೇದ ವ್ಯಾಖ್ಯೆ ಆಗೈತಿ. ಕರೆನ ಬೇ ಅವನು ನನಗೂ 1 ಎಕರೆ ಜಾಗ ಕೊಡಲ್ಲ ಅಂತಾಳಲ್ಲ. ಏನು ಹೇಳ್ಬೇಕಿದ್ದು ಹೊಲನ? ಯವ್ವ ಹೆಂಗೆ ಮಾಡೋದು ಬೇಗ? ನಾನು ನೋಡಿದ್ರೆ ಇಸ್ಕೋಬೇಕಂತ ಎಷ್ಟು ಆಸೆ ಇಟ್ಕೊಂಡೇನಿ. ಕರೆನ ಅದು ಅಲ್ದ ನೀನ ಕೇಳಂದಿದ್ಕ ಕೇಳಿದ್ದೀಗ. ಅಯ್ಯೋ ಫೋನ್ನೇ ಮಾತಾಡೋತ್ನಾಗ ಕೇಳಿದೆ, ಕೇಳು ಹೇಳು ಅಂತೇಳಿ. ಅವ್ನು ಕೊಡಲ್ಲ ಅಂತ ನನಗೇನು ಗೊತ್ತಿತ್ತು? ನಾನು ಹೆಂಗಾರ ಮಾಡಿ ನನ್ನ ಮಗಳಿಗೆ 1 ಎಕರೆ ಹೊಲ ಕೊಡಿಸ್ಬೇಕಂತ ಪಣ ತೊಟ್ಟು ನಿಂತಾನಿಲ್ಲೇ, ಕೊಡವಲ್ಲವ. ಅಲ್ವೇ ಯವ್ವ ಮಗನ ಏನಾರ ಯಾಕಾಗ್ವಲ್ತಕ್ಕ. ಜಗನ ಮುಖ್ಯ ಆಯ್ತು ನೋಡ್ಬೇ ನಿನ್ನ ಮಗ ಸೊಸಿಗೆ. ಅಲ್ವೇ ಬೇಕಂದಂಗೆ ಕಸ್ತೂರಿ ಮನ್ಯಾನವರು ದೊಡ್ಡ ಸೌಕರ್ಯದಾರ ಇದ್ದಂತಾರದಾರ. ಬೇಕಂದಷ್ಟು ಆಸ್ತಿ ಐತಿ. ಆಕಿಗಂತೂ ಬಿಡು, ತವ್ರ ಮನಿದು ಏನು ಹೇಳ್ಕಾಳಬೇಡ. ಇನ್ನು ಈಕಿದೆ ಮತ್ತು ಅವ್ರ ಅಪ್ಪನ ಮನಿದು ನಾಳೆ ಯಾರಿಗೂ ಹೋಗತಿ. ನಾಳೆ ಅವ್ರ ಅಪ್ಪ ಅವ್ರ ಸಾತ್ರ ಈಕಿಗೆ ಅಲ್ಲನ್ ಬರೋದು ಈರಿಗೆ. ಆದರೆ ಈಕಿಗೆ ಎಷ್ಟು ದುರಾಸೆ ನೋಡು. ನನಗೆ ಏನೂ ಇಲ್ಲ ತವ್ರ ಮನಿದು. ಈಗ ಆಕಿಗೂ ಬರ್ತೈತಿ, ಈಕಿಗೂ ಬೇಡ. ಈಕಿಗೆ ಗಂಡನ ಮನಿದೆ ಬೇಕಾದಷ್ಟು ಐತಿ. ಅದು ಹೋಗ್ಲಿವ, ಗಂಡನ ಮನಿದು ಅಷ್ಟು ಚಲೋ ಸಂಬಂಧ ಹುಡುಕಿ ಕೊಟ್ಟೆ ನನ್ನ ಕಾರಣಕ್ಕರ. ಒಂದಿಟ್ಟು ನನಗೆ ಕೊಡಬಾರ್ದನ ಆಸ್ತಿ ಅಡು ಗಿಡು ಏನಾರ. ಅದು ಕೊಡಿಸ್ವಲ್ರು ಬಿಡುವಲ್ರು. ಏನು ಮಾಡಲಿ ಹೇಳಿ ನೀನು? ಹ್ಞೂ ನೀ ಮಾತ್ರ ಪಟ್ಟು ಹಿಡ್ದಿದ್ದು ಮಾತ್ರ ಬಿಡಾಕೋಬೇಡ. ಏನು ಒಟ್ಟ ಬಿಡಾಕೋಬೇಡ. ನೀನು ಮಾತ್ರ ಇಲ್ಲೋಡಿಲೆ, ಬೇಕಂದ್ರೆ ಬೇಕಂತ ನಿಂದರು ಅವಾಗ ತಾನಾಗೆ ಸಿಗ್ತತಿ. ಹಂಗೆ ಮಾಡ್ತಂತು. ಆದ್ರೆ ನನ್ನ ಗಂಡನ ಕೇಳಿದ್ರೆ ಅದ ವಜ್ಜಿ ಹೆಂಗಾರ ಮಾಡಿ ಕೇಳಕ್ಕೆ ಮಾತ್ರ ಬಿಡುದಿಲ್ಲ. ಏನು ಆಕಿಗೂ ತವ್ರ ಮನೆ ಬರ್ತೈತಿ, ಈಕಿಗೂ ಬರ್ತೈತಿ. ನನ್ನ ಮಗಳಿಗೆ ನಾ ಏನಾರ ಕೊಡೋದು ಬೇಡನ? ಅದಕ್ಕೆ ಹೆಂಗಾರ ಮಾಡಿ ಕೊಡಿಸ್ತೀನಿ, ನೀ ಸುಮ್ಮನೆ. ಬಂದೆ. ಎಲ್ಲೋಗಿದ್ದೆ? ಯಾಕ್ರಿ ಅತ್ತೀರ? ಇದು ಹೊರಗೆ ಹೋಗಿದ್ ನೀವು ಒಟ್ಟ. ಅದ ಮೊನ್ನೆ ಹೊಲದ ರೊಕ್ಕ ಕೊಡೋದಿತ್ತು, ಅವ್ ಬೇಕಿದೆ ಆ ಕೆಲಸ ಮಾಡಿದ್ದೆ. ಮತ್ತೆ ಅದನ್ನ ಕೊಡಕ್ಕೆ ಹೋಗಿದ್ನಿ ಪಾಪ. ಮತ್ತೇನು ಮಾಡಿದಾರೆ? ಏನು ಪುಕ್ಕಟ್ಟ ಮಾಡ್ತಾರನ? ಕೊಡ್ಬೇಕಲ್ಲ ಅವ್ರ ರೊಕ್ಕ ಅವರಿಗೆ. ಹಂಗ ಹೋದ್ನ ಅಡ್ಡಾಡ್ಕೊಂತ. ಯಾಕೆ ಏನಾತ್ರಿ? ನಾನು ನನ್ನ ಮಗಳ ಕೆಲಸ ಎಲ್ಲ ಮಾಡಿ ಕೊಟ್ಟು ಹೋಗಿದ್ದೆಪ್ಪ. ಹುಡುಗಿಗೆ ಏನು ಬೇಕು ಏನು ಬೇಡ ಆಕಿ ಊಟ ಮಾಡಿ ಹುಡುಕೂಸು ಮಕ್ಕೋತವೆ. ನೀನು ಒಟ್ಟು ಬೆಚ್ಚಗೆ ಮಕ್ಕೊರ್ವ ಅಂತ ಹೇಳಿ ಹೋದೆ. ಯಾಕೆ ಏನ್ರ ಬೇಕಾಗಿತ್ತಂತನ್ರಿ? ಅಯ್ಯೇ ನಿನ್ನ ಮಗಳದ್ದು ನೀ ಮಾಡಿಬಿಟ್ರೆ ನನ್ನ ಮಗಳದ್ದು ಯಾರು ಮಾಡ್ಬೇಕು? ನನಗೆ ಮಾಡಕ್ಕೆ ಶಕ್ತಿ ಇದ್ರೆ ನಾನು ಮಾಡ್ತಿದ್ದೆ. ಈಗ ನೀನೇ ಮಾಡ್ಬೇಕಲ್ಲ ಮತ್ತೆ. ಆಯ್ತು ರೀ ಅತ್ತೀರ. ಏನು ಮಾಡ್ಬೇಕು ಹೇಳ್ರಿ? ಏನ್ರ ತಿನ್ನಕ್ಕೆ ಬೇಕಾ, ಏನರ ಬೇಕಾ, ಚಾಗಿ ಬೇಕಾ ಹೇಳ್ರಿ, ನಾ ಮಾಡ್ಕೊಡ್ತೇನೆ ಅಂತ. ಅದಕ್ಕೇನಾಗದೈತಿ? ಏನು ನಾ ಮಾಡಲ್ಲ ಅನ್ನೇ ನೀವು ಹಿಂಗೆ ಅನ್ನಕ್ಕ? ಮಾಡಂಗಿಲ್ಲ ಅನ್ನಂಗಿಲ್ಲ. ಕೆಲಸ ಬಿಟ್ಟು ಹೊರಗೆ ಹೋಗಿ ಕುಂದಿರ್ತಿ ಅಟ್ಟೆ, ಮತ್ತೇನೇನಿಲ್ಲ. ಹೋಗ್ಲಿ ಬಿಡು. ಅಲ್ಲಿ ಯಾಕೆ ಬೇಕಾಗೈತಿ ನಮ್ಗೆ? ಸುಮ್ಮನೆ ಮಾತಾಡಿದ್ರೆ ಕೆಟ್ಟಕ್ಕೇವ್ ನಾವು. ಏನು ಹೇಳಿ ಕೆಟ್ಟಾಗದಷ್ಟೇ. ಏನು ನಮಗೂ ಅಷ್ಟಕ್ಕಷ್ಟ ಮರ್ಯಾದೆ, ನಮ್ಮ ಮಗಳಿಗೂ ಅಷ್ಟಕ್ಕಷ್ಟ ಮರ್ಯಾದೆ ನಿಮ್ಮ ಕಡೆ. ಮತ್ತಿನ್ನೇನೈತಿ? ನನ್ನ ಮಗಳು ಬರೋದೇ ನಿಮಗೆ ಇಷ್ಟ ಇಲ್ಲಲ್ಲ? ನಾ ಏನಂದೇರಿ ಅತ್ತೀರ? ಯಾಕೆ ಸುಮ್ಮನೆ ಈ ಥರ ಜಗಳ ಮಾಡ್ತೀರಿ ನೀವು? ಹೇಳಿದ್ದೆಲ್ಲ ಮಾಡಿಬಿಡ್ತೀನಿ ಹಂಗಾರ. ಹೇಳ್ರಲ್ಲ ನಿಮ್ಗೆ ಏನು ಬೇಕು ನಾವು ಮಾಡ್ತೇನೆ ಬಿಡ್ತೇನೆ. ಮಾಡೋದು ಮಾತ್ರ ನಂಗೆ ಗೊತ್ತು. ಏನು ಬೇಕು ಹೇಳ್ರಿ, ನಾ ಮಾಡ್ತೇನೆ. ಏನು ಬೇಕಂದ್ರೆ ಇದು ಮಾಡು. ಏನದು ನನ್ನ ಮಗಳಿಗೆ ಅದೇ ಹೇಳಲ್ಲ 1 ಎಕರೆ ಹೊಲ ಬೇಕಂತೇಳಿ. ಅದ್ರ ವ್ಯವಸ್ಥೆ ಮಾಡು ಮೊದಲು. ಹೊಲ ಬೇಕಂತ ನನ್ನ ಮಗಳಿಗೆ, ಮೊದಲು ಅದನ್ನು ಕೂಡ ವ್ಯವಸ್ಥೆ ಮಾಡು. ಬೆಳಿಗ್ಗೆ ಆದರೂ ನಿನ್ನೆ ಆದರೂ ಅದನ್ನೇ ಹೇಳೇನಿ, ಆಗೋದಿಲ್ಲ ಕೊಡೋದಿಲ್ಲ ಮಾಡೋದಿಲ್ಲ ಅಂತೇಳಿ. ಈಗಾದರೂ ಅದನ್ನೇ ಹೇಳ್ತೇನೆ. ಏನು ಈಗೇನು ನಾ ಬೇರೆ ಹೇಳೋದಿಲ್ಲ. ಹೊಲ ಫಲ ಕೊಡೋಕ್ಕಾಗೋದಿಲ್ಲ. ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದೆ. ಯಾಕಂತ ಅದನ್ನ ಕೇಳ್ತೇನೆ ನಾನು ನಿಮ್ಗೆ. ಅಲ್ಲ ನಾ ಏನು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣ್ತೇನೆ? ಈ ಮನೆ ಸೊಸಿ ಹೌದಾ ಅಲ್ಲ ನಾನು? ಅಯ್ಯೋ ಬೆಂಡ್ಲಿ, ನೀನು ಈ ಮನೆ ಸೊಸಿ ಆಗಿದ್ದಕ್ಕಲ್ಲ ನಾ ಕೇಳಾಕತ್ತಿರೋದು ನಿನ್ನ. ಮತ್ತೆ ಈ ಮನೆ ಸೊಸಿಗೆ ಸೇರ್ಬೇಕಾಗಿದ್ದೆ. ನಾ ಯಾಕೆ ಕೊಡಕ್ಕೆ ಹೋಗ್ಲಿ? ನಾ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಒಂದೇದ್ದ ನನಗೆ ಅಣ್ಣಾರಿಗೆ ಫೋನ್ ಹಚ್ಕೊಡ್ರಿ, ನಾ ಅಣ್ಣಾರ ಕಡೆ ಮಾತಾಡ್ತೇನೆ. ಏನು ಗಣಸು ಕೊಟ್ಟು ಮಾತಾಡ್ತೀಯ? ನಿನಗೇನು ಬುದ್ಧಿಗಿದ್ದ ಐತೆ ಇಲ್ಲ? ಏನು ಅನ್ಕೋಬೇಕು? ಅದು ಅಲ್ದ ಯವ್ವ ನಾವಲ್ವ ನನ್ನ ಮನೆ ಸೊಸಿ ಅಲ್ಲ. ನೀ ಇನ್ನೊಬ್ಬ ಗಣಸಿಗೆ ಫೋನ್ ಹಚ್ಚಿ ಹಂಗ ಸಾಲ ಮಾಡ್ಕೊಂಡಿನ ಕೇಳ್ತೀಯ? ಎಷ್ಟು ಮಿಗ್ಗರ್ದಿರ್ಬೇಕಂಗಾರ ನೀನು? ಅಲ್ಲ ಏನಂತ ತಿಳ್ಕೊಬೇಕವ? ಅಷ್ಟರ ವಿಚಾರ ಐತಿ ಇಲ್ಲ ತಲೆಯಾಗ ನಿನಗೆ? ಯವ್ವ ನಾವು ವಯಸ್ಸಿನಾಗಿದ್ದಾಗ ನಮ್ಮ ಮಾವುಗಳ ಮನೆಗೆ ಬಂದ್ರು ತಲೆ ಎತ್ಕೊಂಡು ನಿಂದಿರ್ತಿದ್ದಿಲ್ಲ. ತಲೆ ಮೇಗಿನ ಸರಿತಂದ್ರೆ ನಾಯಿ ಹೊಡೆದಂಗೆ ಹೊಡಿತಿದ್ದಿಲ್ಲ. ಮತ್ತೆ ಗೊತ್ತೈತಿ ನಾ ಹಂಗೆ ಹೊಡೆಸ್ಕೊಂಡು ಜೀವನ ಮಾಡೇವಿ. ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಿದ್ಲು. ಅತ್ತಿ ಸರದ್ನಿಲ್ಲ ಅಂದ್ರೆ ಮತ್ತೆ ಮಾತಾಡ್ತಿದ್ದಿಲ್ಲ. ಏನು ನಮ್ಮ ಮೇಲೆ ಬೇಕಂದಂಗೆ ಏನು ಅವ್ರು ಅಂದಿದ್ದು ಅನಿಸ್ಕೋಬೇಕು, ಹೊಡೆದ್ರೆ ಹೊಡೆಸ್ಕೋಬೇಕು, ಚೀತು ಅಂತ ಉಳಿದ್ರೆ ಉಳಿಸ್ಕೋಬೇಕು. ಹಂಗಿತ್ತು ನಮ್ಮ ಕಾಲ್ಮಾನ. ಈಗೆಲ್ಲ ಮೀಕಿ ನಿಂತೀರಿ. ಅಲ್ಲ ಆಕಿ ಗಂಡಕ್ಕೆ ಫೋನ್ ಹಚ್ಚಿ ನೀ ಮಾತಾಡ್ತೀಯ?
ಹೊರಗೆ ಕಾಯಿಪಲ್ಲೆ ಮಾರಕ್ ಬಂದ್ರ ಕಾಯಿಪಲ್ಲೆ ಗಣಸೂರ್ ಕಡೆ ನಿಂದಿರ್ತಿದ್ದಿಲ್ಲ ನಾವು, ಗೊತ್ತೈತಿ? ಮಾತಾಡ ಮಾತಾಡ ಅವರ ಏನ್ ಅನ್ಕೋಬೇಕು? ಇವ್ರ ಮನ್ಯಾಗ ಎಷ್ಟು ಲೂಜ್ ಬಿಟ್ಟಾರ ನೋಡಿ, ಇವ್ರನ್ನ ಅನ್ನಂಗಿಲ್ಲ. ಏನಾತು? ಏನದ ಬಾಯಿ? ಬಾರ್ಲಾ ಬಾ. ಅಲ್ಲ ಪಾಪ ನನ್ನ ಮಗಳು ಏನೋ ಸಾಲ ಆಗೈತೆ ಅಂತೇಳಿ 1 ಎಕರೆ ಹೊಲ ಕೇಳಕ್ ಬಂದ್ರ ನೀನ್ ಏಂತಿ ಫೋನ್ ಹಚ್ಚಿ ಕೇಳ್ತಾಳಂತ ಸಾಲ ಆಗಿದ್ ಕರೆ ಏನೋ ಅಂತೇಳಿ. ಆತ್ರಿ ಎತ್ತೀರ, ಎದಕ್ಕಷ್ಟು ಬಾಯಿ ಮಾಡಕತ್ತೀರಿ? ಅಯ್ಯಯ್ಯ ಅಂತಾರಲ್ಲ, ಆತ್ ನಾ ಮಾತಾಡೋದಲ್ಲಪ್ಪ, ಇವ್ರ ಮಾತಾಡ್ಲಿ. ತಡ್ರಿ ಅಪ್ಪ ಬರ್ಲಿ, ಫೋನ್ ಹಚ್ಚಂತ ಹೇಳ್ತಾನೆ. ಫೋನ್ ಹಚ್ಚಿಂದ ಅಪ್ಪ ಇವ್ರು ಮಾತಾಡ್ಲಿ. ಹೆಣ್ಮಕ್ಳು ಮಾತಾಡಿದ್ರೆ ತೊಂದ್ರೆ ಅಂತ ಅನ್ನಕತ್ತಾರ ಅತ್ತಿಯರ, ಮಾತಾಡ್ಬಾರ್ದು ಗಂಡಸೂರ್ ಕಡೆ ಅಂತೇಳಿ. ನೀವು ಮಾತಾಡಲ್ಲ, ನೀವು ಮಾತಾಡಕ್ಕೆ ಏನಾಗೋದೈತಿ? ಯವ್ವಾ ಬಾ. ಅಲ್ಲ ಅವ ಯಾಕೆ ಮಾತಾಡ್ಬೇಕು? ಯಾಕೆ ಮಾತಾಡ್ಬೇಕಂತ ನಾನು? ಅಲ್ಲ ಪ್ಯಾ, ಈಗ ನೀ ಫೋನ್ ಹಚ್ಚಿ ಹೌದನ್ಪ ನೀ ಸಾಲ ಮಾಡ್ಕೊಂಡೇನೋ ಹಿಂಗೆ ಬಂದಾಳ ನೀನು ಏಂತಿ ಅಂದೆ ಅಂದ್ರೆ ಅವ ಏನು ತಿಳ್ಕೊಳಂಗಿಲ್ಲ. ಅವ್ನು ಗೊತ್ತಿಲ್ಲಾರ್ದ ಬಂದಿರ್ತಾಳ ನೀಕೆ. ಮುಜುಗರ ಆಕತ್ತಿಲ್ಲ. ಬೇಡಪ್ಪ, ಯಾರ ರೊಕ್ಕನೂ ಬೇಡ, ಯಾವ ಹೊಲನೂ ಬೇಡ, ಬೇಡ ಬಿಡ್ರಿ, ನನ್ಗೇನು ಬಂದಿದ್ದು ಕಷ್ಟ ಬರುವಲ್ತಕ್ಕಂತೇಳಿ ಇಲ್ಲ ಅಂತಾನ. ಅದು ಅಲ್ಲದೆ ಅವ ಭಾಳ ಸಾದಾ ಸೀದಾ ಮನುಷ್ಯ. ಇವಾಗಿರೋರಿಗೆ ಮದುವೆ ಆದಾಗಿಂದಾನೆ ಈ ಹೊತ್ತಿನ ಮಟನಾರ ಒಂದು ಗುಂಜಿ ಬಂಗಾರನಾರ ನಿಮ್ಮ ಹತ್ರ ಕೇಳೋಣ ನಾವು. ಅವ್ರೇ ಕೇಳ್ತಾರ, ಎಲ್ಲ ಕೇಳೋದಲ್ಲ ಇವರೇ ಕೇಳಿಸ್ಕೊಳಕತ್ತಾಳಲ್ಲ. ಮತ್ತೆ ಅವ್ರ್ಯಾಕೆ ಮತ್ತೊಮ್ಮೆ ಹೆಚ್ಚಿಗೆ ಕೇಳ್ತಾರ? ಏನ್ ಕಡಿಮೆ ಆಗೈತಿ, ಏನ್ ಕೊಟ್ಟಿಲ್ಲ, ಒಂದು ಗುಂಜಿ ಬಂಗಾರನ ಅಂತಿರಲ್ಲ. ಯಾಕ ಮದ್ವೆ ಆಗಾರ ಹೋಗಿ ಅರ್ಧ ತೊಲಿ ಬಂಗಾರ ಯಾರು ಮಾಡ್ಬೇಕಂತಿ? ಏನ್ ಕೊಟ್ಟಿಲ್ಲ ಅಂತ ಕೇಳ್ರಿ, ಎಲ್ಲಾ ಕೊಟ್ಟತಿ. ಕೊಟ್ಟ ಮೇಲೂ ಮತ್ತು ಇಂಥ ಮಾತ್ ಮೇಲೆ ಯಾರು ಮಾಡ್ಲಾರ್ದೇನ್ ಮಾಡಿಲ್ಲ. ಈಗ ಫೋನ್ಗೆ ಹಚ್ಚಿ ಕೇಳಕ್ ಹೋಗ್ಬಿಡಪ್ಪೆ. ಅವ್ರು ಏನ್ ಅನ್ಕೊಳಕಿಲ್ಲ, ಕಷ್ಟದಾಗ ಒಂದು ಸಹಾಯ ಮಾಡ್ಲಿಲ್ಲ ಅಂದ್ರೆ ಹಂಗ್ಲ ಏನ್ ಅಕ್ಯಾರ ಏನ್ ಕೇಳ್ತಾಳೆ? ಏನ್ ಬ್ಯಾರೆದಕ್ಕೇನ್ಲ ಆಕಿ ನಿನ್ ತಂಗಿ? ಏನ ಕಷ್ಟ ಅಂತ 1 ಎಕರೆ ಹೊಲ ಕೇಳಕತ್ತೈತಿ, ಕೊಟ್ಬಿಡಪ್ಪ. ಇಲ್ಲ ಅನ್ನಕ್ ಹೋಗ್ಬೇಡ, ಕೊಡಂಗ್ ಮಾಡಬೇಡ. ಏನ್ 1 ಎಕರೆ ಹೊಲ ಅಲ್ಲ, ಗಂಡ ಮಗದನ, ಗಂಡ ಮಮ್ಮ ಗುಟ್ಟಾನ, ಇದು ಮಾಡಕ್ ಬರ್ತೈತಿ. ಆತ್ ತಗೋರವ, ಕೊಡ್ತೇನಂತ ಆಗ್ಲಿ. ನನ್ನ ಹತ್ರ ಏನು ಭಾಳ ಉಳಿತೈತಿ ಬೇವ, ಮತ್ತು ನಾವು ದುಡ್ಕೊಂಡು ತಿನ್ನಾರೆ. ಸರಿ ಆತ್ ಬಿಡು, ಫೋನ್ ಹಚ್ಚೋದು ಬೇಡ ಅಂದ್ರೆ ಹಚ್ಚಲ್ಲ, ಕೊಡ್ತೇನೆ. ಅಲ್ರಿ ಕೊಡ್ತೇನಂತ ಅಷ್ಟು ಕಡೆ ಒಪ್ಕೊಂಡ್ಬಿಟ್ರಲ್ಲ. ಅವ್ರೇನ ಫೋನ್ ಹಚ್ಚೋದು ಬೇಡ ಅಂತಾರ, ನಿಮಗೆ ಫೋನ್ ಹಚ್ಚಿ ವಿಚಾರಿಸಕ್ಕಾಗಿಲ್ಲನ? ಫೋನ್ ಹಚ್ಚಿ ವಿಚಾರಿಸ್ರಿ, ಯಾಕೆ ಕರೆ ಯಾಕೆ ಸುಳ್ಳು ಗೊತ್ತಾಲೆ. ಸುಮ್ಮನಿರ್ಲೆ, ಇವತ್ತಿನವರೆಗೆ ಸುಳ್ಳು ಹೇಳಿ ನಮ್ಮ ತಂಗಿ ಯಾವತ್ತು ನನ್ನ ಕಡೆ ರೊಕ್ಕ ಪಕ್ಕ ಇಸ್ಕೊಂಡು ಹೋಗಿಲ್ಲ. ಈಗ ಕರೆ ಅಂತ ಗೊತ್ತಾದ್ರೆ ಕೊಡ್ತೀಯನ, ಸುಳ್ಳು ಅಂತ ಗೊತ್ತಾದ್ರೆ ಕೊಡಂಗಿಲ್ಲನ. ಸುಮ್ಮನಿರ್, ಸುಳ್ಳು ಯಾಕಿರ್ತೈತಿ, ಕರೆನ ಇರ್ತೈತಿ, ಅಂದಲ್ಲೇ ಬಂದಿರ್ತಾಳ. ಇಲ್ಲದ ಕಷ್ಟನ ಐತೆ ಅಂತ ಯಾಕೆ ಹೇಳ್ತಾಳೆ ಹೇಳಿ ನೀನ ನೋಡೋಣ. ಸುಮ್ಮನಿರ್, ಈಗ ಮತ್ತೆ ಫೋನ್ ಹಚ್ಚಿ ಸುಮ್ಮನೆ ಕಿರಿಕಿರಿ ಆಕತಿ ಅಂತ ಹೇಳಕತ್ತಿಲ್ಲ ಅವ್ವ. ಅದಕ್ಕೆ ಫೋನ್ ಹಚ್ಚೋದೇನಿಲ್ಲ, ಏನು ಬೇಡ ಅವು ಅಂದಂಗೆ ಕರೆನ ಸುಮ್ಮನೆ ಇರೋದು ವಾಸಿ. ಎಷ್ಟು ಹೋಲ್ಬಿಡು, 1 ಎಕರೆ ಹೊರ ಅಲ್ಲ, ನಾ ಏನು ಬೇರೆದಾರಿಗೆ ಕೊಡತ್ತಿಲ್ಲ. ನಮ್ಮ ತಂಗಿಯಲ್ಲ ಕೊಟ್ರಾತ್ ಮತ್ತೆ ಏನು ಮಾಡೋದು? ತಂಗಿ ಕಷ್ಟ ಕಾಣನ ಅಲ್ಲ, ನಾ ಆಗ್ಬೇಕಾಗಿರೋದು ಇದಪ್ಪ ಮಾತು. ಅಲ್ಲ ನೋಡು, ಅಣ್ಣ ತಂಗಿನ ಬ್ಯಾರ ಮಾಡಕ್ ನೋಡ್ತಾಳ ಈಕೆ. ಅಪ್ಪ ನೀವಿಬ್ರು ಬೇರೆ ಆಗ್ಬೇಡ್ರಪ್ಪ. ನಾನು ಕರೆನ ಸತ್ತ ಹೋಗಿದ್ದೆಪ್ಪ. ಈಗ ನೀ ಏನಾರ ಆಕಿಗೆ ಹೊಲಾಗಿಲ್ಲ ಕೊಡಲ್ಲ ಅಂದಿದ್ರೆ ಮತ್ತೆ ಅವ್ರು ಸಾಲದ ಸಿಕ್ಕೊಂಡು ಒದ್ದಾಡೋದು ನನ್ನಿಂದ ನೋಡಕ್ಕಿದ್ದಿಲ್ ಬಿಡು. ಆಯ್ತು, ಕಾಗದ ಪತ್ರ ಆಮೇಲೆ ತರಿಸಿ ಮುಚ್ಚಳಿಗೆ ಬರೆದು ಕೊಡ್ತೇನಂತ. ಅದಕ್ಕೇನಾಗದೈತಿ? ಅದೆಲ್ಲ ಹೊಲ ಏನು ನಿನ್ನ ಎಕರೆ ನಿನ್ನ ಹೆಸರಿಗೋದಿಲ್ಲ, 1 ಎಕರೆ ಆಯ್ತು ಮಾಡ್ತೇನಂತ. ನೀ ಅದನ್ನೇನು ಮಾಡ್ತೀಯ ಏನು ಮಾಡ್ತೀಯ ನೋಡು. ರೀ ಆತ್ ಹೊಲ ಕೊಡ್ರಿ, ಯಾರು ಬೇಡ ಅಂದ್ರೆ. ಈ ಕಡೆ ಈಗ ಸಾಲ ಇರೋದೆಷ್ಟು? ಬರೀ 1.5 ಲಕ್ಷ. ನಮ್ಮ ಹೊಲ ಹೋಗುದೆಷ್ಟು? 4 ಲಕ್ಷದ ಮಟ ಹೋಗತ್ ನಮ್ಮ ಹೊಲ. ಹೌದಿಲ್ಲ? ಅಷ್ಟು ದುಡ್ಡೈತಿ. ನೀವು ಹೊಲ ಮಾರಿ ಅವ್ರಿಗೆ 1.5 ಲಕ್ಷ ಕೊಡ್ರಿ. ಉಳಿದಿದ್ದು ರೊಕ್ಕ ನಮ್ಮ ಮನೆಗೆ ಎದಕ್ಕಾರ ಬರಲ್ಲನ್ರಿ. ಮಮ್ಮ ಗುಟ್ಟನ, ಮಮ್ಮಗ್ ಒಂದು ಏನಾರ ತರಾಕರ ಆಗಲಿ, ಮಗಗೆ ಒಂದು ಏನಾರ ಕೆಲ್ಸಕ್ಕೆ ದಂಧೆ ಹಾಕಿ ಕೊಡಾಕರ ಮಾಡಲಿ, ಮನೆ ಒಂಚೂರು ಹಿಂದಿನ ಗಾಡಿ ಬಿದ್ದೈತಿ ಕಟ್ಕೊಳಕರ ಆಗಲಿ, ಇಲ್ಲ ಬೇರೆ ಎದಕ್ಕರ ಹಂಗ ಬಂದ ಬರ್ತಾವ ಖರ್ಚಿಗೆ ರೊಕ್ಕ. ಹೌದಿಲ್ಲ? ನೀವೇ ಮಾರಕ್ ಹಚ್ಚಿಬಿಡ್ರಿ ಅಲ್ಲ. ಹೌದು ನೋಡು ಅಲ್ಲ. ಹ್ಞೂನ್ರಿ, ಅವ್ರಿಗೆ ಸಹಾಯ ಮಾಡ್ದಂಗೂ ಆಕತಿ. ರೊಕ್ಕ ಕೊಟ್ಟೆ ಅವ್ರ ಸಾಲನೂ ತೀರ್ತೈತಿ, ನಮ್ಗೂ ಕೈಯಾಗೋಸ್ ರೊಕ್ಕ ಅಕ್ಕವು. ಪೂರ್ತಿ ಹೋತಂತ ನಮಗೂ ಅನ್ಸಂಗಿಲ್ಲ. ಹೌದಿಲ್ಲ? ಇಷ್ಟು ಮಾಡ್ಬಿಡ್ರಲ್ಲ. ಯವ್ವ ಅದೆಲ್ಲ ಏನ್ ಬೇಡ ಅಪ್ಪೆ. 1 ಎಕರೆ ಹೊಲ ಕೊಟ್ಬಿಡ್ಲಾ ಹೋಲತ್ತಾಗ. ಆಕಿನೇ ಮಾರ್ಕೊಲಿ ಬಿಟ್ಕೊಲಿ. ಆಕೆಲ್ಲ ತಮ್ಮ ಸಾಲ ತಾವು ಹರ್ಕೋತಾರ. ರೊಕ್ಕ ಕೊಟ್ಟು ಕಸಿರಿ ಏನು ಅನ್ಕೋಬೇಕಲ್ಲ. ನೋಡು ಕಟಾನ್ ಕಟ್ಟಿ ರೊಕ್ಕನೇ ಕೊಟ್ರು ಅಂತೇಳಿ ಹೊಲನೇ ಕೊಡು. 1 ಎಕರೆ ಏನಾಗಲ್ಲ. ಹಂಗಲ್ರಿ ತೀರ ಸಾಲ್ಗಾರರು ಕುತ್ತಿಗೆ ಮ್ಯಾಗ ಕುಂತಾರ ಅಂತ ಹೇಳಕತ್ತಾಳ. ಅದಕ್ಕೆ ನಾವು ಮಾರಿ ರೊಕ್ಕ ಕೊಟ್ಬಿಟ್ರೆ ಹಗರಕತಿ. ಗಿರಾಕಿ ರೆಡಿ ಅದಾವಪ್ಪ, ರೆಡಿ ಅದಾವ. ಮನೆ ಗಿರ್ಜಿ ಅಂದಂಗ ಆಕತಿತ್ತೆ. ನೀವು ತೈ ಕೆಡ್ಸ್ಕೊಬೇಡ್ರಿ, ಪಟ ಮಾರಿ ರೊಕ್ಕ ಕೊಟ್ಬಿಡ್ತೇವಂತ ಒಯ್ದು ಕೊಟ್ಬಿಡ್ವಾಳಕ. ಯವ್ವ ಇನ್ ಮಾತು ಬೇಡ. ಶಾಂತ ಹೇಳೋದು ಬರಬರಿ ಐತಿ. ಹಂಗ ಮಾಡೋಂತು, ಮಾರಿ ರೊಕ್ಕನ ಕೊಡುನು, ಕೈಯಾಗೋಸ್ ನಮಗೂ ರೊಕ್ಕ ಉಳಿತಾವ್. ಶಾಂತ ನಡಿ, ಉಣ್ಣಾಕಿಡು, ಕೈಕಾಲು ಮಾರಿ ತಕೊಂಬರ್ತೀನಿ. ಎಲ್ಲ ಬಿಡಾಡಿ ಪಾಪ, ತಂಗಿ ಕೊಡ್ಸ ತಪ್ಸಿದಲ್ಲ ನೀನು. ಅತ್ತಿಯಾರ ನೀವು ಸೇರಂದ್ರ ನಾ ಸವಾ ಸೇರದನಿ. ಇದನ್ನೇನು ಇಷ್ಟಕ ಬಿಡುದಿಲ್ಲ, ಹೊಲ ಮಾರಾಕು ನಾ ಬಿಡುದಿಲ್ಲ. ತಗೋರಿ, ಅದು ಹೆಂಗೆ ತಗೋತೀರಿ ನಾನು ನೋಡ್ತೇನೆ. ಇಬ್ರು ತಾಯಿ ಮಗಳು ಕೂಡ ನಾಟಕ ಮಾಡಕತ್ತೀರಿ. ಯಾವುದು ಸಾಲ ಆಗಿಲ್ಲ ಅಂತ ಇಲ್ಲೇ ಗೊತ್ತಾಕತಿ. ಹೊಲ ಯಾಕೆ ಬೇಕು ನಿಂಗೆ? ರೊಕ್ಕ ಬೇಕಾದ್ರೆ ಸಾಕಾಕಿತ್ತಲ್ಲ. ಇರ್ಲಿ ನನಗಿದನ್ನು ಹೆಂಗೆ ಒಂದು ಮಟ್ಟಕ್ಕೆ ಹಚ್ಬೇಕಂತ ಗೊತ್ತೈತಿ. ಹಚ್ತಾನೆ. ಏನ ಶಾಂತಕ್ಕ ಅರ್ಬಾಡ್ಸಿ ಬಂದಿ? ಕುತ್ತಿಗೆ ಬಂದತ್ತೀಗ. ಗಿರ್ಜಿ ನೀನಂತಲೇ ಮೊಬೈಲ್ ಫೋನ್ ಐತೇನ?
ನಾ ಚಿಟ್ಯಾಗ ಒಂದು ನಂಬರ್ ಬರ್ಕೊಂಡೇನಿ ಅದಕ್ಕೆ. ಐತೆ ಶಾಂತಕ್ಕ ಐತಿ. ಈ ಗಿರಿಜಂದ್ರ ಅಂತ ತಿಳ್ಕೊಂಡಿ ನಾನು ಒಂದು ಮೊಬೈಲ್ ಫೋನ್ ತಗೊಂಡೇ ಬಿಟ್ನಿ. ಅಲ್ಲ ಮೊಬೈಲ್ ಫೋನ್ ತಗೊಳಕ್ ನಿನ್ ಕಡೆ ರೊಕ್ಕಿಲ್ಲಿಂದ ಬಂದೋಲೆ? ಅಯ್ಯೋ ಶಾಂತಕ್ಕ, ನನ್ನ ಗಂಡನ ಕಣಿವಿ ಕೆಲಸ ಜೋರ್ ನಡೆದತ್ವ ಈಗ. ಕಣಿವಿಗೆ ದಿನ ಹೊಂಟಾನಿ ಕೆಲ್ಸಕ್ಕೆ, ದಿನ ಪಗಾರ ಚಲೋ ಬರಾಕತೈತಿ ಅಲ್ಲಿಂದ. ಅದನ್ನೆಲ್ಲ ತಂದು ನನ್ನ ಕೈಯಾಗ ಕೊಡ್ತಾನ. ಕುಡಿದು ಕಡಿಮೆ ಆಗೈತಿ ಈಗ, ಹಂಗೊಂಚೂರು ಬುದ್ಧಿ ಬಂದೈತಿ. ಆಮೇಲೆ ಇನ್ನೊಂದು, ನಾನು ಇಲ್ಲೇ ಗೊಡಪ್ನಾರ್ ಹೊಲ, ಅವ್ರ ಹೊಲ, ಇವ್ರ ಹೊಲ, ವಾಟಿಯರ್ ಹೊಲ, ತಾಟಿಯರ್ ಹೊಲ ಅಂತೇಳಿ ಹೋಗ್ತಾನಲ್ಲ, ಗುಳುಂಗೋಡ್ರ ಹೊಲ ಅಂತೇಳಿ ಅವ್ರ ಹೊಲಕ್ಕೆ ಹೋಗಿದ್ವಲ್ಲ, ಮತ್ತೆ ಆಳಿನ ಪಗಾರ ನಾನು ತೆಗೆದಿಟ್ಕೋತೀನಿ. ಹಂಗಾಗಿ ನನ್ನ ಕಡೆ ಉಳಿತೈತಿ ರೊಕ್ಕ. ಅದಕ್ಕೆ ಮನೆಗೆ ಬೇಕಾದ್ವೆಲ್ಲ ತಗೊಳಕತ್ತೀನಿ. ಈಗ ಏನಾತ್ ಹೇಳ, ನೀನು ಒಂದು ತಗೋ ಅಂದ್ರೆ ತಗೊಳವಲ್ಲವ, ಮಗೊಂದು ಕೊಡಿಸಿ ಮತ್ತೆ ನಿನ್ನ ಗಂಡನ ಕಡೆನೂ ಇಲ್ಲವ ತಿರುಗಿ ಕೇಳಿದ್ರ. ಇವತ್ತು ಅನ್ನಿಸ್ತಾ ಐತಿ ನಾನು ಒಂದು ತಗೋಬೇಕಿತ್ತಂತೇಳಿ. ಇರ್ಲಿ ರೊಕ್ಕ ಜೋಡಿಸಿ ಹೆಂಗಾರ ಮಾಡಿ ಒಂದು ಫೋನ್ ಮನ್ಯಾಗ ಅಂತ ಮಾಡ್ತೇನೆ. ಇರ್ಲಿ ಅದು ಬಿಡು. ಅಂದಂಗೆ ನನಗೆ ಈಗ ಒಂದು ಅರ್ಜೆಂಟ್ ಕೆಲಸ ಆಗ್ಬೇಕಾಯ್ತು ನಿನ್ನ ಕಡೆ. ಭಾಳ ಭಾಳ ಕುತ್ತಿಗೆ ಬಂದೈತಿ. ಅದಕ್ಕೆ ಚೀಟ್ಯಾಗ ಒಂದು ನಂಬರ್ ಬರ್ಕೊಂಬಂದಾನಿ. ಆ ನಂಬರಿಗೆ ಒಂದು ಈಟ್ ಫೋನ್ ಹಚ್ಕೊಡು. ಆತ ಶಾಂತಕ್ಕೆ ಹಚ್ಕೊಡ್ತೇನೆ. ಅದಕ್ಕೇನಾಗದೈತಿ, ನೀ ಹೇಳಿ ನಂಬರ್ ನಾ ಹಚ್ಕೊಡ್ತೀನಿ. ಯಾರ್ದದ ನಂಬರ್? ಈ ಕೆದಾಳಲ್ಲವ, ಈಕಿ ಬಂದಾಳಲ್ಲ ನಾದ್ನಿದ್ದ ಮನೆ ನಾಯಿ ಬಾಳೆ ಮಾಡಲ್ಲ ಅಂತ. ಅದೇನು ಗಾದಿ ಮಾತೇನು ಸುಳ್ಳಲ್ಲದ. ಈಕಿ ಬಂದಾಳಲ್ಲ ಪುಣ್ಯ ತೆಗಿತಿ. ಅರ್ಧ ನನ್ನ ಮೊಮ್ಮಗನ ನೋಡಕ್ಕೆ ಬಂದಿಲ್ಲಿಕ್ಕಿ. ಈಕಿ ಆಸ್ತಿ ತೊಗೊಂಡು ಹಾಕಿ ಬಂದಾಳ. ತಾಯಿ ಮಗಳು ಕೂಡ ಇದು ಏನದ ಇದು ಏನಂತಾರಲ್ಲ, ಮಸಲತ್ತ ಮಾಡ್ಯಾರ, ಮಸಲತ್ತ. ಅದಕ್ಕೆ ಆಕಿ ಗಂಡಗೊಂದು ಫೋನ್ ಹಚ್ಬೇಕಾಗೈತಿ. ಏನೇನೋ ಕಾರಣ ಹೇಳ್ತಾ ಅದಾಳ. ಅದೇ ಸಾಲ ಕೊಟ್ಟಿದ್ದ ಕರೆನ ಸುಳ್ಳ ತಿಳ್ಕೊಬೇಕಲ್ಲ ನಾನು. ನೋಡೋಣ, ಭಾಳ ಕಷ್ಟದಾಗ ಇದ್ರೆ ಕುತ್ತಿಗೆ ಬಂದರೆ ನೋಡೋಣ, ಸಹಾಯ ಮಾಡೋಣ. ಅದು ಸತ್ಯ ಸತ್ಯ ತಿಳ್ಕೊಂಡು. ಅದಕ್ಕೆ ಈಕಿ ಏನಾರು ನಾಟಕ ಮಾಡಕತ್ತಿದ್ರೆ ಆ ಗಣಮಗ ಅಂತವಲ್ಲ, ಪಾಪ ಚಲೋ ಮನುಷ್ಯ ಅದನವ. ಅವಂಗೆ ದುರಾಸೆ ಯಾವಾಗೂ ಮಾಡಿಲ್ಲ, ಇದ್ರದ ದುರಾಸೆ ಬರೇ. ನೋಡವ, ಇಬ್ರು ಗಂಡು ಮಕ್ಳು ಅದಾರ, ದುಡ್ದಾಕರ ಸ್ವಸ್ಥ್ಯಾರು ಬಂದಾರ, ಆದ್ರೂ ಇಷ್ಟು ತಿಂಡೆಲ್ಲ ಇವಕ್ಕಿದೆ. ಇರ್ಲಿ ತಡಿ ಹಚ್ಕೊಡ್ತೇನೆ. ಫೋನು ಒಳಗಿಟ್ಟೇನೆ ಶಾಂತಕ್ಕ, ತೊಗೊಂಬರ್ತೇನೆ ತಡಿ. ಬಾರ ಶಾಂತಕ್ಕ, ಚಾ ಮಾಡಿಕೊಡ್ತೀನಿ, ಕುಡ್ದೆ ಮಾತಾಡಂತಿ ಬಾ. ಅಯ್ಯೋ ಇಲ್ಲೇ ಕಟ್ಟಿ ಮ್ಯಾಗ ಕುಂದಿರ್ತೇನೆ ನೆಳ್ಳಿಗೆ. ಫೋನ್ ತೊಂಬರು, ಆಮೇಲೆ ಕುಡಿಯೋದು ಐತೆ ಒಳಗೆ ಜಳ ಸುರಿತೈತಿ. ಇಲ್ಲೇ ಕಟ್ಟಿ ಮ್ಯಾಗ ಕುಂದಿರ್ತೇನೆ. ಇಲ್ಲೇ ಇಟ್ಟಿದ್ನಿವ ಫೋನ್. ಸುಡ್ಗಾಡಿ ಹುಡುಗಿ ಎಲ್ಲಿ ಇರ್ತೈತೆ ಏನಾತಾಗ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ಅದ ಉಪ್ಪು ನೀರು ಹಾಕಿ ಉರಿದಿದೆ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ಕೊಂಡ್ರ ಅಷ್ಟೇ.
ಬಾ ಏ ಬಿಡು ಬಿಡು ನೀರ್ ಹಾಕ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ ಮೀನ್ ಜಿಗ್ಯಾತಾವ
ಸಾಕ